ನಂಗೆ ಒಳ್ಳೇದಾಗ್ಲಿ ಅಂತ ಆಶೀರ್ವಾದ ಮಾಡಿ. ಇಲ್ಲಿ ನೋಡಿ ನಂದು ಹೊಸ ಡ್ರೆಸ್ಸು ಎಷ್ಟು ಚೆನ್ನಾಗಿದೆ ಅಲ್ವಾ. ಇಯರಿಂಗ್ಸ್ ನೋಡಿ ಚೆನ್ನಾಗಿ ಕಾಣ್ತಿಲ್ವಾ. ಲಿಪ್ಸ್ಟಿಕ್ ಎಲ್ಲ ಹೊಸಾದ್ ಹಾಕಿ ನಮಗೆ ಮಚ್ಚೆ ಬೇರೆ ಇದೆ ನೋಡಿ. ಎಷ್ಟು ಚೆನ್ನಾಗಿ ರೆಡಿ ಆಗಿದ್ದೀನಿ ನಾನು ಯಾಕೆ ಇನ್ನ ಸೇಲೇ ಆಗಿಲ್ಲ? ಮತ್ತ್ಯಾಕೆ ನಾನು ಒಪ್ಕೊಳ್ಳಿಲ್ಲ? ನಿಮಗೆ ನಾನು ಇಷ್ಟ ಆದ್ನಾ? ಬೇಗ ಹೇಳಿ, ರಾಣಿ ಬಂದ್ಬಿಡ್ತಾಳೆ. ಅವಳೇನಾರ ಬಂದ್ರೆ ನೀವು ಅವಳೇ ಚೆನ್ನಾಗಿದ್ದಾಳೆ ಅಂತ ನನ್ನ ರಿಜೆಕ್ಟ್ ಮಾಡ್ತೀರಾ? ಹೇಳಿ. ಬೇಗ ನಿಮ್ ಡಿಸಿಷನ್ ಹೇಳಿ, ಇಲ್ಲ ಅಂದ್ರೆ ನಿಮ್ ಜೀವಕ್ಕೆ ಅಪಾಯ. ಅಪಾಯನಾ? ಯಾಕೆ ಅಂದ್ರೆ ನೀವು ಕುಡಿತಾರ ಕಾಫಿಲಿ ಹಲ್ಲಿನ ಸಾಯಿಸಿ ಚೆನ್ನಾಗಿ ಕುದಿಸಿದೀನಿ. ಕುಡೀರಿ. ಇನ್ನು 5 ನಿಮಿಷಕ್ಕೆ ನೀವು ಗೊಟಕ್ಕಂತ ಮೇಲೆ ಹೋಗ್ಬಿಡ್ತೀರಾ. ಎದ್ರುಕೊಂಡ ನಾನು ತಮಾಷೆ ಮಾಡ್ದೆ, ನೀನ್ ಎದ್ರುಕೋಬೇಡ. ನೀನ್ ನನ್ನ ಮದ್ವೆ ಆಗೋ ಹುಡ್ಗ ತಾನೆ. ನೋಡು, ನಾವಿಬ್ರು ಬ್ಲ್ಯಾಕ್ ಅಂಡ್ ಬ್ಲ್ಯಾಕ್ ಎಷ್ಟು ಚೆನ್ನಾಗಿ ಕಾಣ್ತಿದೀವಿ. ಬೇಗ ಕಾಫಿ ಕುಡಿ, ನನ್ ಬಂಗಾರ ಅಲ್ವಾ. ಇಬ್ರು ಹೋಗಿ ಮದ್ವೆ ಮಾಡ್ಕೊಂಡ್ ಬರೋಣ. ಬೇಗ ಕುಡಿ, ಬೇಗ ಬಾರೋ. ನೀನ್ ಬರ್ತೀಯಾ ಬರಲ್ವಾ? ಅವನ್ನ ಕಳಿಸ್ಬಿಡೋಣ. ಯಾರಿದ್ದೀರಾ ಮನೇಲಿ? ಯಾರಿದ್ದೀರಾ? ಬಂದು ಅನುಷ್ಕನ್ ಕರ್ಕೊಂಡು ಹೋಗಿ. ಬೇಗ ಬನ್ನಿ, ನನ್ ಕರ್ಕೊಂಡೋಗಿ. ಬೇಗ. ಮೇಡಮ್, ಈ ತರ ಹೇಳ್ತೀನಂತ ತಪ್ಪು ತಿಳ್ಕೊಬೇಡಿ. ಈ ತರ ಮೆಂಟಲ್ ಪೇಷಂಟ್ನ ಮನೇಲಿ ಇಟ್ಕೊಳ್ಳೋದು ಚೆನ್ನಾಗಿರಲ್ಲ. ಒಳ್ಳೆ ಮೆಂಟಲ್ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿ. ಸುಮ್ಮನೆ ಮನೇಲಿ ಇರಿಟೇಷನ್. ಸೂಪರ್ ಶಾಟ್ ಮಮ್ಮಿ. ನನ್ನ ಮಗನ ಮೆಂಟಲ್ ಆಸ್ಪತ್ರೆಗೆ ಸೇರಿಸಿ ಅನ್ನೋದಕ್ಕೆ ನೀನ್ ಯಾರೋ? ಈ ಬಗ್ಗೆ ಮಾತಾಡಕ್ಕೆ ಏನ್ ರೈಟ್ ಇದೆ ನಿನಗೆ? ಯಾರಾದ್ರೂ ನನ್ನ ಮಗಳ ಬಗ್ಗೆ ಮಾತಾಡಿದ್ರೆ ಮರ್ಡರ್ ಮಾಡಿಸ್ಬಿಡ್ತೀನಿ. ನೋ ಜಸ್ಟ್ ಗೆಟ್ ಲಾಸ್ಟ್. ಅಮಲ, ಏನಾಗಿದೆ ನಿನ್ಗೆ? ಮನೆಗೆ ಬಂದಿರೋ ಕ್ಲೈಂಟ್ಸ್ ಜೊತೆಗೆ ಹೇಗೆ ಬಿಹೇವ್ ಮಾಡ್ಬೇಕು ಅನ್ನೋದು ಗೊತ್ತಿಲ್ವಾ ನಿನ್ಗೆ? ನೀನು ನಿನ್ ಮಗಳ ಜೊತೆ ಸೇರ್ಕೊಂಡು ಹುಚ್ಚಿ ತರ ಆಡ್ತಿದ್ಯಲ್ಲ. ಹೌದಕ್ಕ, ನೀನ್ ಹೇಳೋದು ಸರಿನೇ. ನನ್ನ ಮಗಳು, ನನ್ನ ಗಂಡ, ನಾವು 3 ಜನ ಹುಚ್ಚರೆ. ಆದ್ರೆ ನೀನೇನ್ ಮಾಡ್ತಾ ಇದೀಯಾ? ಆಫೀಸ್ನು ಮನೆನೂ ಒಂದೇ ಮಾಡ್ಕೊಂಡು ಆಫೀಸ್ ಯಾವುದು ಮನೆ ಯಾವುದು ಅನ್ನೋ ಕನ್ಫ್ಯೂಷನ್ ಕ್ರಿಯೇಟ್ ಮಾಡಿ ಕೂರ್ಸಿದ್ಯಲ್ಲ. ನೀನ್ ಮಾಡ್ತಾ ಇರೋದೆಲ್ಲ ಸರಿನಾ? ಅಷ್ಟಕ್ಕೂ ನನ್ನ ಮಗಳೇನ್ ತಪ್ಪು ಮಾಡಿದಾಳೆ? ಬಂದಿರೋ ಅತಿಥಿಗಳಿಗೆ ಕಾಫಿ ಕೊಟ್ಟು ರೆಸ್ಪೆಕ್ಟ್ ತೋರಿಸಿದಾಳೆ. ಅದನ್ನ ಅರ್ಥ ಮಾಡ್ಕೊಳ್ಳದೆ ಬಂದಿರೋರ್ ಮುಂದೆ ಇವಳನ್ನ ಹುಚ್ಚಿ ತರ ಸೀನ್ ಕ್ರಿಯೇಟ್ ಮಾಡಿದ್ಯಲ್ಲ. ನೀನ್ ದೊಡ್ಡ ಹುಚ್ಚಿ. ಮೊದಲು ನಿನಗ್ ಟ್ರೀಟ್ಮೆಂಟ್ ಕೊಡಿಸ್ಬೇಕು, ಆವಾಗ ಎಲ್ಲರೂ ಸರಿ ಹೋಗ್ತಾರೆ. ಮಗಳೇ, ಬಾ ನನ್ನ ಜೊತೆ.